ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಭೂತೆರಿಗೆ ವ್ಯವಸ್ಥೆಯ ಬಗ್ಗೆ ಯಾವ ಹೇಳಿಕೆಯು ಸರಿಯಾಗಿದೆ? ಉತ್ತರ ಆಪ್ಷನ್ ಎ. ಶಾಶ್ವತ ಭೂತೆರಿಗೆ ವ್ಯವಸ್ಥೆಯು ಬಂಗಾಳದಲ್ಲಿ ಜಾರಿಗೊಳಿಸಲಾದ ಭೂತೆರಿಗೆ ವ್ಯವಸ್ಥೆಯಾಗಿದೆ. ಚೋರ್ಚಾ ಸಿದ್ಧಾಂತದ ಮೂಲ ಯಾರು? ಆಪ್ಷನ್ ಸಿ. ದಾದಾಬಾಯಿ ನವರೋಜಿ. ದತ್ತು ಸ್ವೀಕಾರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು? ಆಪ್ಷನ್ ಬಿ. ಲಾರ್ಡ್ ಡಾಲ್ಹೌಸಿ. ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಯಾಗಿದೆ? ಆನ್ಸರ್ ಆಪ್ಷನ್ ಡಿ. ಹಜರತ್ ಮಹಲ್ ಲಕ್ನೋದಲ್ಲಿ 1857ರ ಕ್ರಾಂತಿಯ ನಾಯಕ. ಭಾರತದ ಸಂವಿಧಾನದ ಪೀಠಿಕೆಯನ್ನು ರಚಿಸಿದವರು ಯಾರು? ಆನ್ಸರ್ ಆಪ್ಷನ್ ಎ. ಜವಾಹರಲಾಲ್ ನೆಹರು. 7. ಚುನಾಯಿತ ರಾಷ್ಟ್ರದ ಮುಖ್ಯಸ್ಥರನ್ನು ಹೊಂದಿರುವ ದೇಶದ ಹೆಸರೇನು? ಆನ್ಸರ್ ಆಪ್ಷನ್ ಬಿ. ರಿಪಬ್ಲಿಕ್. ಭಾರತದಲ್ಲಿ ಸಂವಿಧಾನದ ರಾಜ್ಯ ಕಲ್ಯಾಣ ಪರಿಕಲ್ಪನೆಯನ್ನು ಎಲ್ಲಿ ಉಲ್ಲೇಖಿಸಲಾಗಿದೆ? ಆನ್ಸರ್ ಆಪ್ಷನ್ ಬಿ. ನಿರ್ದೇಶನ ತತ್ವಗಳ ಮೇಲೆ. ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕುಗಳ ಬಗ್ಗೆ ಸರಿಯಾದ ಹೇಳಿಕೆ ಯಾವುದು? ಆನ್ಸರ್ ಆಪ್ಷನ್ ಸಿ. ಮೂಲಭೂತ ಹಕ್ಕುಗಳನ್ನು ಭಾಗ 3ರಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಭಾರತದ ಸಂವಿಧಾನದ ಆರ್ಟಿಕಲ್ 21A ಯಾವ ಹಕ್ಕನ್ನು ಖಾತರಿಪಡಿಸುತ್ತದೆ? ಆನ್ಸರ್ ಆಪ್ಷನ್ ಡಿ. ಶಿಕ್ಷಣ. ಮಲಬಾರ್ನಲ್ಲಿ ನಡೆದ ರೈತರ ದಂಗೆಗಳನ್ನು ಅಧ್ಯಯನ ಮಾಡಲು ಬ್ರಿಟಿಷರು ನೇಮಿಸಿದ ಆಯೋಗ? ಆನ್ಸರ್ ಆಪ್ಷನ್ ಎ. ವಿಲಿಯಂ ಲೋಗನ್ ಕಮಿಷನ್. ಕುರಿಚ್ಯ ಗಲಭೆಯ ನಾಯಕ ಯಾರು? ಆನ್ಸರ್ ಆಪ್ಷನ್ ಸಿ. ರಾಮನ್ ನಂಬಿ. ಸರ್ವ ವಿದ್ಯಾಧಿರಾಜ ಎಂದು ಯಾರನ್ನು ಕರೆಯುತ್ತಾರೆ? ಆನ್ಸರ್ ಆಪ್ಷನ್ ಎ. ಚಟ್ಟಂಬಿ ಸ್ವಾಮಿಗಳು. ಯಾವ ಪತ್ರಿಕೆಯನ್ನು ಸಾಮಾಜಿಕವಾಗಿ ಹಿಂದುಳಿದವರ ಬೈಬಲ್ ಎಂದು ಕರೆಯಲಾಗುತ್ತದೆ? ಆನ್ಸರ್ ಆಪ್ಷನ್ ಸಿ. ಮಿತವಾದಿ. ಕಲ್ಲುಮಾಲ ಆಂದೋಲನದ ನಾಯಕ ಯಾರು? ಆನ್ಸರ್ ಆಪ್ಷನ್ ಬಿ. ಅಯ್ಯಂಗಾಳಿ. ಯಾವ ದೇಶವು G20 ಗುಂಪಿನ ಭಾಗವಾಗಿಲ್ಲ? ಆನ್ಸರ್ ಆಪ್ಷನ್ ಡಿ. ಸಿಂಗಾಪುರ್. ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ನಿಂದ ತನ್ನ ನಾಗರಿಕರನ್ನು ಕರೆತರಲು ಭಾರತವು ಆರಂಭಿಸಿದ ಕಾರ್ಯಾಚರಣೆ ಹೆಸರೇನು? ಆನ್ಸರ್ ಆಪ್ಷನ್ ಎ. ಆಪರೇಷನ್ ಅಜಯ್. ಹಸಿವು ನಿವಾರಣೆ, ಸಾಮಾಜಿಕ ನ್ಯಾಯ ಮತ್ತು ಈಕ್ವಿಟಿ ಆಧಾರಿತ ಬೆಳವಣಿಗೆ ಈ ಉದ್ದೇಶಕ್ಕಾಗಿ ಯಾವ ಪಂಚವಾರ್ಷಿಕ ಯೋಜನೆಯು ಪ್ರಾರಂಭವಾಯಿತು? ಆನ್ಸರ್ ಆಪ್ಷನ್ ಎ. 9ನೇ ಪಂಚವಾರ್ಷಿಕ ಯೋಜನೆ. ಭಾರತ ಮತ್ತು ಚೀನಾಕ್ಕೆ ನಡುವೆ ಯಾವ ಭಾರತೀಯ ರಾಜ್ಯದ ಬಗ್ಗೆ ವಿವಾದವನ್ನು ಹೊಂದಿದೆ? ಆನ್ಸರ್ ಆಪ್ಷನ್ ಡಿ. ಅರುಣಾಚಲ ಪ್ರದೇಶ. ಸ್ವತಂತ್ರ ಭಾರತ ಎದುರಿಸಿದ ಪ್ರಮುಖ ಸವಾಲುಗಳಲ್ಲಿ ಭಾಷಾವಾರ ರಾಜ್ಯ ರಚನೆ ಒಂದು. ಈ ವಿಷಯದ ಕುರಿತು ಈ ಕೆಳಗಿನ ಯಾವ ಹೇಳಿಕೆಯೂ ಸರಿಯಾಗಿಲ್ಲ? ಆನ್ಸರ್ ಆಪ್ಷನ್ ಬಿ. 2 ಮಾತ್ರ. MN ಖುಸ್ರು ಇದರ ಹಂಗಾಮಿ ಅಧ್ಯಕ್ಷರು. ಮುಂಬೈ, ಕೊಚ್ಚಿ, ಮದುರೈ, ಚೆನ್ನೈ, ಕಾಂಡ್ಲಾ, ಮಂಗಳೂರು ಯಾವ ನಗರವನ್ನು ಈ ಗುಂಪಿನಲ್ಲಿ ಸೇರಿಸಲಾಗಿಲ್ಲ? ಆನ್ಸರ್ ಆಪ್ಷನ್ ಬಿ. ಮದುರೈ. ಕೆಳಗಿನಗಳಲ್ಲಿ ಬಾಕ್ರಾನಂಗಲ್ ಅಣೆಕಟ್ಟಿನ ಮಹತ್ವ ಯಾವುದು? ಆನ್ಸರ್ ಆಪ್ಷನ್ ಡಿ. 2 ಮತ್ತು 4. ಈ ಕೆಳಗಿನಗಳಲ್ಲಿ ಯಾವುದು ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೃಹ ವ್ಯವಹಾರಗಳ ಸಚಿವಾಲಯವು ನೀಡುತ್ತದೆ? ಆನ್ಸರ್ ಆಪ್ಷನ್ ಸಿ. ಜೀವನ್ ರಕ್ಷಾ ಪದಕ್. ನಿಜಾಂ ಸಾಗರ್ ನದಿ ಜಲನಯನ ಯೋಜನೆಯು ಯಾವ ನದಿಯ ಮೇಲಿದೆ? ಆನ್ಸರ್ ಆಪ್ಷನ್ ಡಿ. ಗೋದಾವರಿ. ಭಾರತದ ದಕ್ಷಿಣದ ಪ್ರಮುಖ ಬಂದರು ಯಾವುದು? ಆನ್ಸರ್ ಆಪ್ಷನ್ ಸಿ.
ಟುಟಿಕೋರಿನ್. ಸಂಸ್ಕೃತ ಪದ ದಕ್ಷಿಣ್ ನಿಂದ ಯಾವ ಪ್ರಸ್ಥಭೂಮಿ ತನ್ನ ಹೆಸರನ್ನು ಪಡೆದುಕೊಂಡಿದೆ? ಆನ್ಸರ್ ಆಪ್ಷನ್ ಬಿ, ಡೆಕ್ಕನ್ ಪ್ರಸ್ಥಭೂಮಿ. ಹಿಮಾಚಲ ಪ್ರದೇಶವನ್ನು ಲಡಾಖ್ನೊಂದಿಗೆ ಸಂಪರ್ಕಿಸುವ ಪಾಸ್ ಯಾವುದು? ಆನ್ಸರ್ ಆಪ್ಷನ್ ಎ, ಬಾರಾಲಚ್ಚಾ ಲಾಪಾಸ್. ಯಾವ ರೇಖಾಂಶವನ್ನು ಭಾರತದ ಸಾಮಾನ್ಯ ರೇಖಾಂಶವೆಂದು ಗುರುತಿಸಲಾಗಿದೆ? ಆನ್ಸರ್ ಆಪ್ಷನ್ ಎ, 82.5 ಡಿಗ್ರಿ ಪೂರ್ವ ರೇಖಾಂಶ. ಕೇರಳದ ಮೊದಲ ಜಲವಿದ್ಯುತ್ ಯೋಜನೆ ಯಾವುದು? ಆನ್ಸರ್ ಆಪ್ಷನ್ ಎ, ಪಳ್ಳಿವಾಸಲ್. ಕೇರಳದ ಅತಿದೊಡ್ಡ ಕೋಟೆಯು ಯಾವ ಗ್ರಾಮದಲ್ಲಿದೆ? ಆನ್ಸರ್ ಆಪ್ಷನ್ ಎ, ಪಳ್ಳಿಕರ. ಈ ಕೆಳಗಿನವುಗಳಲ್ಲಿ ಯಾವುದು ಚಳುವಳಿಯ ಸ್ವಾತಂತ್ರ್ಯಕ್ಕಾಗಿ ಕೇರಳದಲ್ಲಿ ನಡೆದ ಪ್ರಮುಖ ಚಳುವಳಿಯಾಗಿದೆ? ಆನ್ಸರ್ ಆಪ್ಷನ್ ಡಿ, ವೈಕಂ ಸತ್ಯಾಗ್ರಹ. ಕೇರಳದಲ್ಲಿ ರಾಜ್ಯವಾರು ಉತ್ಪಾದನೆಯಲ್ಲಿ ಈ ಕೆಳಗಿನ ಯಾವ ಬೆಳೆಗಳು 2ನೇ ಸ್ಥಾನದಲ್ಲಿದೆ? ಆನ್ಸರ್ ಆಪ್ಷನ್ ಎ, ಕಾಫಿ. ಕೇರಳದಲ್ಲಿ 1859ರಲ್ಲಿ ಮೊದಲ ಹಗ್ಗ ಕಾರ್ಖಾನೆಯನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಆನ್ಸರ್ ಆಪ್ಷನ್ ಸಿ, ಆಲಪ್ಪುಳ. ಮಲಯಾಳಂ ಮಾತನಾಡುವ ಪ್ರದೇಶಗಳನ್ನು ಸೇರಿಸಿ ಕೇರಳವನ್ನು ರಚಿಸಬೇಕು ಎಂದು ನಮೂದಿಸುವ ಆದಿಕಾಲ ಗ್ರಂಥ ಯಾವುದು? ಆನ್ಸರ್ ಆಪ್ಷನ್ ಎ, ಒಂದೇಗಾಲ್ ಕೋಡಿ ಮಲಯಾಳಿಗಳು. ಕೆಳಗಿನವುಗಳಲ್ಲಿ ಯಾವುದು ಆನಮುಡಿ ಬಗ್ಗೆ ತಪ್ಪು ಹೇಳಿಕೆಯಾಗಿದೆ? ಆನ್ಸರ್ ಆಪ್ಷನ್ ಸಿ, ಕೇರಳದ ವಯನಾಡು ಜಿಲ್ಲೆಯಲ್ಲಿದೆ. ಕೇರಳದ ಕ್ರೀಡಾ ರಾಜಧಾನಿ ಎಂದು ಯಾವ ಸ್ಥಳವನ್ನು ಕರೆಯಲಾಗುತ್ತದೆ? ಆನ್ಸರ್ ಆಪ್ಷನ್ ಎ, ಕೋದಮಂಗಲಂ. 2025ರಲ್ಲಿ G20 ಶೃಂಗಸಭೆಯನ್ನು ಯಾವ ದೇಶವು ಆಯೋಜಿಸುತ್ತದೆ? ಆನ್ಸರ್ ಆಪ್ಷನ್ ಡಿ, ದಕ್ಷಿಣ ಆಫ್ರಿಕಾ. ಪ್ರಸ್ತುತ ಕೇರಳದ ಕ್ರೀಡಾ ಸಚಿವರು ಯಾರು? ಆನ್ಸರ್ ಆಪ್ಷನ್ ಎ, ವಿ ಅಬ್ದುಲ್ ರೆಹಮಾನ್. ಲಕ್ಷದ್ವೀಪದಲ್ಲಿ ಶಾಖೆಯನ್ನು ತೆರೆದ ಮೊದಲ ಖಾಸಗಿ ಬ್ಯಾಂಕ್ ಯಾವುದು? ಆನ್ಸರ್ ಆಪ್ಷನ್ ಎ, HDFC. ಯಾವ ನಟನು 2024ರಲ್ಲಿ ಅತ್ಯುತ್ತಮ ನಟನಿಗಾಗಿ ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಆನ್ಸರ್ ಆಪ್ಷನ್ ಬಿ, ಪೃಥ್ವಿರಾಜ್. ನೀರಜ್ ಚೋಪ್ರಾ ಅವರು 2024 ಪ್ಯಾರಿಸ್ ಒಲಿಂಪಿಕ್ಸ್ನ ಜಾವೆಲಿನ್ನಲ್ಲಿ 89.45 ಮೀಟರ್ಗಳನ್ನು ಎಸೆದು ಭಾರತಕ್ಕೆ ಬೆಳ್ಳಿ ಪದಕವನ್ನು ಗೆದ್ದರು. ತಡೆಗಳನ್ನು ಮೀರಿ ಒಲಿಂಪಿಕ್ಸ್ಗೆ ತಲುಪಿ ಚಿನ್ನದ ಪದಕವನ್ನು ಗೆದ್ದ ಪಾಕಿಸ್ತಾನದ ಅಥ್ಲೀಟ್ ಯಾರು? ಆನ್ಸರ್ ಆಪ್ಷನ್ ಸಿ, ಅರ್ಷದ್ ನದೀಮ್. ವಿಶ್ವ ಪ್ರಕೃತಿ ದಿನ? ಆನ್ಸರ್ ಆಪ್ಷನ್ ಎ, 22ನೇ ಆಗಸ್ಟ್. WHO ಅನುಮೋದಿಸಿದ TAC-003 ಲಸಿಕೆ ಯಾವ ವೈರಸ್ ವಿರುದ್ಧವಾಗಿದೆ? ಆನ್ಸರ್ ಆಪ್ಷನ್ ಸಿ, ಡೆಂಗ್ಯೂ ವೈರಸ್. 2024ರಲ್ಲಿ ಅತ್ಯುತ್ತಮ ಚಲನಚಿತ್ರಕ್ಕಾಗಿ 96ನೇ ಆಸ್ಕರ್ ಪ್ರಶಸ್ತಿಗಳಲ್ಲಿ ಕ್ರಿಸ್ಟೋಫರ್ ನೋಲನ್ ನಿರ್ದೇಶಿಸಿದ ಒಪೆನ್ಹೈಮರ್ ಅತ್ಯುತ್ತಮ ನಟನಿಗಾಗಿ ಆಸ್ಕರ್ ಪ್ರಶಸ್ತಿಯನ್ನು ಗೆದ್ದವರು? ಆನ್ಸರ್ ಆಪ್ಷನ್ ಬಿ, ಕಿಲಿಯನ್ ಮರ್ಫಿ. OR ಕೇಳು ಅವರು 2ನೇ ಪಿಣರಾಯಿ ಸರ್ಕಾರದ ಹೊಸ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಹಿಂದುಳಿದ ಕಲ್ಯಾಣ ಸಚಿವರಾಗಿದ್ದಾರೆ. ಅವರು ಯಾವ ಮಂಡಲದಲ್ಲಿ MLA ಆಗಿದ್ದಾರೆ? ಆನ್ಸರ್ ಆಪ್ಷನ್ ಸಿ, ಮಾನಂದವಾಡಿ. 2024 ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮಕ್ಕಳ ಸಾಹಿತ್ಯ ಪ್ರಶಸ್ತಿ ವಿಜೇತರಾದ ಉಣ್ಣಿ ಮಯಲಂಬರ ಕೃತಿ? ಆನ್ಸರ್ ಆಪ್ಷನ್ ಎ, ಅಲ್ಗಾರಿದಮ್ಗಳೊಡೆ ನಾಡು.
2024 ಕೋಪಾ ಅಮೆರಿಕಾ ಫುಟ್ಬಾಲ್ ವಿಜೇತರು. ಆನ್ಸರ್ ಆಪ್ಷನ್ ಡಿ, ಅರ್ಜೆಂಟೀನಾ.